ಇನೋವಾ ಕಾರ್ ಫಾರ್ 7 ಸೀಟರ್ ರೆಂಟಲ್ ಇನ್ ಬ್ಯಾಂಗ್ಳೂರ್ ಸರ್. ಸೊ ಇನೋವಾ ಕಾರು ರೆಂಟಿಗೆ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನೋಡಿ, ಅದಕ್ಕೋಸ್ಕರ ಮಾಡ್ತಾ ಇರೋದು. ತುಂಬ ಜನ ಪಿಕ್ಚರ್ ಬೇಕು ನನಗೆ, ಒಳಗಡೆ ಲೆಗ್ ರೂಮ್ ಹೆಂಗಿದೆ, ಸೀಟ್ ಹೆಂಗಿದೆ, ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗಿದೆಯಾ, ಲಗೇಜ್ ಇಡೋದಕ್ಕೆ ಜಾಗ ಇದೆಯಾ, ರೂಫ್ ಕ್ಯಾರಿಯರ್ ಇದೆಯಾ, ತುಂಬ ಜನ ಕೇಳ್ತಾ ಇರ್ತೀರ ನೋಡಿ, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ವೀಡಿಯೋನ. ನೋಡ್ಕೊಂಬಿಡಿ ಸರ್. ಇದು ಔಟು ಎಕ್ಸ್ಟೀರಿಯರ್, ಹೊರಗಡೆಯಿಂದ ನೋಡಲಿಕ್ಕೆ ನಿಮಗೆ ಇಷ್ಟು ಮಾತ್ರ ಕಾಣುತ್ತೆ. ಫ್ರಂಟಲ್ಲಿ ನಿಮಗೆ ಡ್ರೈವರ್ ಪಕ್ಕದಲ್ಲಿ ಒಬ್ಬರು ಕೂತ್ಕೋಬೋದು, ಒಂದು ಸೀಟಿಗೆ ಜಾಗ ಇರುತ್ತೆ. ಸೊ ಆ ಕಡೆ ಕಾಣ್ತಾ ಇರೋದು ಬಂದು ಒಬ್ಬರು ಕೂತ್ಕೊಳ್ಳೋದು ಡ್ರೈವರ್ ಸೀಟ್ ಪಕ್ಕದಲ್ಲಿ ಇನ್ನೊಂದು ಸೀಟ್ ಇದೆ. ಸೊ ಇಲ್ಲೂ ಒಬ್ಬರು ಕೂತ್ಕೋಬೋದು. ನಿಮ್ಗೆ ಡ್ಯಾಶ್ ಬೋರ್ಡ್ ಈ ಥರ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, AC ನಾಬ್ ಅಲ್ಲೇ ಇದೆ, ನಿಮಗೆ ಸೈಡು ಮಿರರ್ ಬರುತ್ತೆ ನೋಡಿ, ಹೀಗಿರುತ್ತೆ. ಮಿಡಲಲ್ಲಿ 3 ಜನ ಕೂತ್ಕೋಬೋದು, ಸೆಂಟ್ರಲ್ಲಿ 3 ಜನ ಕೂತ್ಕೋಬೋದು, ಇದ್ರ ಹಿಂದೆ 3 ಜನ ಕೂಡ ಕೂತ್ಕೋಬೋದು ನೋಡಿ, ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲಿ 3 ಜನ ಕೂತ್ಕೋಬೋದು. ಸೊ ಹಿಂದೆ 3 ಮೆಂಬರ್ಸು, ಸೆಂಟ್ರಲ್ಲಿ 3 ಮೆಂಬರ್ಸು, ಡ್ರೈವರ್ ಪಕ್ಕದಲ್ಲಿ ಒಬ್ಬರು, ಟೋಟಲ್ಲು ಡ್ರೈವರು ಸೇರಿ 8 ಜನ ಟ್ರಾವೆಲ್ ಮಾಡ್ಬೋದಂಥ ವೆಹಿಕಲ್ ಇದು. ಇದು ಲಾಂಗ್ ಟ್ರಿಪ್ ಹೋಗಲಿಕ್ಕೆ, ನಿಮಗೆ ಟೂರಿಸ್ಟ್ ಹೋಗೋದಕ್ಕೆ 5-6 ಜನ ಇದ್ದರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮಗೆ ಚಿಕ್ಕದಾಗಿ ಏನಾದರೂ ಲಗೇಜ್ ಇದ್ದರೆ, ಚಿಕ್ಕ ಸೂಟ್ ಕೇಸು, ಸೊ ಇಲ್ಲಿ ಇಡೋದಕ್ಕೆ ಜಾಗ ಇದೆ ನೋಡಿ, ನಿಮಗೆ ಇಲ್ಲಿ ಇಡೋದಕ್ಕೆ ಜಾಗ ಸಿಗುತ್ತೆ. ಇದು ಸೊ ಇಷ್ಟು ಮಾತ್ರ ಇರುತ್ತೆ.